ನಮಸ್ಕಾರ ಸರ್, ವೆಲ್ಕಮ್ ಟು ಮೈಸೂರು. ಬನ್ನಿ. ಮನೆ ಕಟ್ಟಿದ್ದಕ್ಕೆ ಕಾರಣ ಇಷ್ಟೇ. ಈ ಬೆಂಗಳೂರಲ್ಲಿ ಯಾರು ಹೆಣ್ಣು ಕೊಡೋಕ್ಕೆ ಕೇಳಿದ್ರು ಈ ನೀನು ಗೌರ್ಮೆಂಟ್ ಕೆಲಸ ಇದೆಯಾ, ಇಲ್ಲ ಏನಮ್ಮ ಬೆಂಗಳೂರಲ್ಲಿ ಮನೆ ಇದೆಯಾ, ಎರಡಲ್ಲಿ ಒಂದು ಇರಲೇಬೇಕು. ನಮ್ಗೆ ಎರಡೂ ಇಲ್ಲ. ಆವಾಗ ಏನು ಮಾಡಿದ್ವಿ, ಮನೆ ಕಟ್ಟಲೇಬೇಕು ಅಂದ್ಕೊಂಡು ಒಂದು ಸೈಟ್ ತೊಗೊಂಡು ನಮ್ಮ ಏರಿಯಾದಲ್ಲೇ. ಅವಾಗೇನು ಜಾಸ್ತಿ ಇರಲಿಲ್ಲ, ಎರಡೂವರೆ ಲಕ್ಷ ಇತ್ತು ಸೈಟ್ ಅಷ್ಟೇ. 2.5 ಲಕ್ಷಕ್ಕೆ ಸೈಟ್ ತೊಗೊಂಡು ಒಂದು ಮೋಲ್ಡ್ ಹಾಕ್ಸ್ಕೊಂಡು ಚಿಕ್ಕದಾಗಿ ಒಂದು ಮನೆ ಕಟ್ಕೊಂಡ್ವಿ. ಡಬಲ್ ಬೆಡ್ರೂಮ್ ಮನೆ ಕಟ್ಕೊಂಡ್ವಿ. ಆ ಮನೇಲಿ ಒಂದು 10-15 ವರ್ಷ ಇದ್ವಿ. ಆಮೇಲೆ ರಿಯಲ್ ಎಸ್ಟೇಟೆಲ್ಲ ದೇವ್ರು ನಮಗೆಲ್ಲ ಚೆನ್ನಾಗಾಯಿತು, ಮದುವೆ ಆದ್ವಿ. ನಮ್ಮ ಮಕ್ಕಳು ಇಬ್ಬರು ಹೆಣ್ಮಕ್ಳೇ ಅಲ್ವಾ, ಅವರು ಮದುವೆ ಮಾಡಿ ಕೊಟ್ಬಿಡ್ತೀವಿ. ನಾವು ಮನೆ ಕಟ್ಟಿದ್ರೆ ಅವ್ರು ನಮ್ಮ ಮನೇಲಿ ಒಂದು 5-10 ವರ್ಷ ಅವ್ರು ಇರಬೇಕು. ಅವ್ರು ಹೋದ್ಮೇಲೆ ಕಟ್ಟಿದ್ರೆ ನಾವಿಬ್ಬರೇ ಏನು ಮಾಡೋದು ಮನೇಲಿ? ಹೆಣ್ಮಕ್ಳು ಇರಬೇಕು. ಅವರು ಹೋಗೋಕೆ ಮುಂಚೆ ಒಂದು 5-6 ವರ್ಷನಾದರೂ ಇರಬೇಕು, ಕಟ್ಟಿಸ್ಕೊಡು ಅಂತ. ಚಿಕ್ಕ ಮನೇಲಿ ಇದ್ವಲ್ಲ ನಾವು, ಅದು ಸ್ವಂತ ಮನೆಯೇ, ಬಟ್ ಪುಟ್ಟದಾಗಿತ್ತದು, ಡಬಲ್ ಬೆಡ್ರೂಮ್ ಮನೆ. ಹಂಗಾಗಿ ಆಮೇಲೆ ನಮ್ಮ ಮನೆಯವ್ರ ಪಾಪ ಇಲ್ಲಿ ಸೈಟ್ ತೊಗೊಂಡು ಮನೆ ಎಲ್ಲ ಕಟ್ಟಕ್ಕೆ ಶುರು ಮಾಡಿ ಅದೇ 3 ಇಯರ್ಸಲ್ಲೇ ಕಂಪ್ಲೀಟ್ ಮಾಡಿದ್ರು. ನಮ್ಮ ಮನೆಯವ್ರ ಕಾಲ್ಗುಣ ನನಗೆ ಮೇಯ್ನ್. ಇಲ್ಲ ನಮ್ಮ ಮನೆಯವರು, ನನ್ನ ದೊಡ್ಡ ಮಗಳು ಹುಟ್ಟಿದ ಮೇಲೆ ನನಗೆ ತುಂಬ ಗ್ರೋತ್ ಆಯಿತು ರಿಯಲ್ ಎಸ್ಟೇಟಲ್ಲಿ. ನಮ್ಮ ಮನೆಯವ್ರು ಬಂದಮೇಲೆ ನನಗೆ ಸ್ಟಾರ್ಟ್ ಆಯ್ತು, ಚೆನ್ನಾಗಾಯಿತು. ಅದಾದಮೇಲೆ ಚೆನ್ನಾಗಾದ್ವಿ. ಈ ಮನೆ ಕಟ್ಟಿಕೊಳ್ಬೇಕು ಅಂತ ಹೊಸದಾಗಿ ಈ ಮನೆ ಕಟ್ಟಕ್ಕೆ ಹರ್ಷವರ್ಧನ್ ಅಂತ ಆರ್ಕಿಟೆಕ್ಟು ಅವ್ರ ಕೈಲಿ ಮಾಡಿಸ್ಕೊಂಡು ಸುಮಾರು ಒಂದು 13 ವರ್ಷ ಆಗಿದೆ ಮೇಡಮ್ ಇವಾಗ ಮನೆಗೆ. ಇದು 100/60 ಈಗಿರೋ ಸೈಟ್ ನಮ್ಮದು. 100/60 ಮೇಡಮ್. ಸೈಟ್ ತೊಗೊಂಡಿದ್ದು 2009ರಲ್ಲೋ 10ರಲ್ಲೋ. ನಾವು 12ರಲ್ಲಿ ಸ್ಟಾರ್ಟ್ ಮಾಡಿದ್ದು. 15ರಲ್ಲಿ 3 ವರ್ಷ ಕರೆಕ್ಟಾಗಿ 100 ಚದರ ಬರುತ್ತೆ. G+2 ನಾವು ಪ್ಲ್ಯಾನ್ ಅಪ್ರೂವಲ್ ಆಗಿರೋದಷ್ಟೇ, ಕಟ್ಟಿರೋದಷ್ಟೇ. ಇರೋ ಮನೆ ಅಲ್ವಾ, ಯಾಕೆ ನಾವೇ ಎಕ್ಸ್ಟ್ರಾ ಕಟ್ಟಬಾರ್ದು ಅಂತೇಳಿ ಎಷ್ಟಿದೆ ಅಷ್ಟೇ ಕಟ್ಸ್ಕೊಂಡಿದ್ದೀವಿ. ನೀಟಾಗಿ ಪ್ಲ್ಯಾನ್ ಏನು ಅಪ್ರೂವಲ್ ಮಾಡಿಸಿದ್ವೋ ಅಷ್ಟೇ ಕಟ್ಟಿದ್ವಿ. ಆವಾಗ ನಮಗೆ ಒಂದು ಚದರಕ್ಕೆ 6 ಲಕ್ಷ ಬಿದ್ದಿತ್ತು. ಮನೆಯಲ್ಲಿ ಹಿಂಗೆ ಅಂದರೆ ನಾನು ಕನ್ಸ್ಟ್ರಕ್ಷನ್ ಮಾಡ್ಬೇಕಾದ್ರೆ ಹಾಲ್ ದೊಡ್ಡದಾಗಿ ಮಾಡಿದ್ದೀನಿ. ಎಲ್ಲರೂ ರೂಮ್ಗಳು ದೊಡ್ಡದಾಗಿ ಮಾಡ್ತಾರೆ, ನಾವು ರೂಮ್ಗಳು ಚಿಕ್ಕದಾಗಿ ಮಾಡಿದೆ. ಕಾರಣ ಇಷ್ಟೇ, ನನ್ನ ಮೈಂಡ್ ಸೆಟ್. ಸುಮ್ಮನೆ ಅದು ನಿಜಾನ ಸುಳ್ಳೋ ಗೊತ್ತಿಲ್ಲ. ಅಯ್ಯೋ ನಮಗೆಲ್ಲ ಹೆಣ್ಮಕ್ಳು ದೊಡ್ಡ ರೂಮ್ ಮಾಡಿಬಿಟ್ರೆ ಈಗಿನ ಕಾಲದಲ್ಲಿ ಮಕ್ಳು ಏನು ಮಾಡ್ತಾರೆ ಅಂದರೆ ಅಲ್ಲೇ ಓದೋದು, ಅಲ್ಲೇ ಟಿಫನ್ ತರಿಸ್ಕೊಡೋದು, ಅಲ್ಲೇ ಊಟ, ಅಲ್ಲೂ ಒಂದು ಸೋಫಾ ಹಾಕ್ಕೊಂಡು ಆರಾಮಾಗಿದ್ಬಿಡ್ತಾರೆ. ಅವ್ರು ಮಲ್ಗಕ್ಕೆ ಮಾತ್ರ ರೂಮ್ ಇರಬೇಕು, ಮಿಕ್ಕಿದ್ದೆಲ್ಲ ಹಾಲಲ್ಲಿ ನಮ್ಮ ಜೊತೆ ಇರ್ಬಿಟ್ಟು ನಮ್ಮ ಜೊತೆ ಕೂತ್ಕೊಂಡು ಮಾತಾಡಬೇಕು. ಹಾಲಲ್ಲಿ ಎಲ್ಲರೂ ಒಟ್ಟಿಗೆ ಇರಬೇಕು ಅಂತ ಒಂದು ಆಸೆ. ಸೊ ನಮ್ಮ ಮನೆ ಬಗ್ಗೆ ಹೇಳೋದಾದರೆ, ಐ ಥಿಂಕ್ ದಿಸ್ ಇಸ್ ಲೈಕ್ ದ ಬೆಸ್ಟ್ ಹೌಸ್ ಫಾರ್ ಮೀ. ಬಿಕಾಸ್ ನನಗೆ ಮನೆಗಿಂತ ನನಗೆ ಒಂದು ಸ್ಪೇಸ್ ಅಂತ ಅಂದರೆ, ವೆನ್ ಯು ಎಂಟರ್ ಅ ಸ್ಪೇಸ್ ಯು ಶುಡ್ ಫೀಲ್ ದಟ್ ಪಾಸಿಟಿವ್ ಎನರ್ಜಿ. ನಾವು ವಾಸ್ತು ದೇವ್ರ ಮನೆ ಇಂಥ ಕಡೆನೇ ಬರಬೇಕು, ಹಾಲು ಹಿಂಗೆ ಬರಬೇಕು, ಬಾಗಿಲು ಇಂಥ ಕಡೆನೇ ಬರಬೇಕು ಅಂತ ನಮಗೆ. ಯಾಕಂದರೆ ನಾವು ಆ ಮನೆ ಶೀಟ್ ಮನೇಲಿ ಇದ್ದಾಗಲಿಂದನೂ ನಾವು ಇಲ್ಲಿ ಬರೋಕ್ಕೆ ವಾಸ್ತುನ ಸ್ವಲ್ಪ ಫಾಲೋ ಮಾಡ್ತಾಯಿದ್ವಿ. ಅದೆಲ್ಲ ನಮ್ಗೆ ಒಳ್ಳೇದಾಗಿದೆ ಅಂತ ನಾವು ನಂಬ್ಕೊಂಡಿದ್ದೀವಿ. ನಾವು ಅದನ್ನು ಬಿಟ್ಟು ಕನ್ಸ್ಟ್ರಕ್ಷನ್ ಮಾಡೋದು ಬೇಡ ಅಂತ ಒಂದಿದು. ಈಗ ನಾವು ಯಾವುದು ಕಲರ್ಫುಲ್ ಮಾಡಿಲ್ಲ, ಎಲ್ಲ ಒಂದೇ ಕಲರ್, ಸಿಂಗಲ್ ಕಲರ್.
ಈ ಕಲರ್ಫುಲ್ ಲೈಟಿಂಗು ಅಷ್ಟೇ. ನಮ್ಮ ಲೈಟು ಒಂದು ವಾಮ್ ವೈಟ್ ಬಿಟ್ಟರೆ ನಮ್ಮ ಮನೆಗೆ ಬೇರೆ ಕಲರ್ ಲೈಟೇ ಇಲ್ಲ, ಒಂದು ಸಿಂಗಲ್ ಕಲರ್ ಲೈಟ್ ಇಲ್ಲ. ಈ ಕೆಲವರೆಲ್ಲ ಏನು ಮಾಡ್ತಾರೆ, ಈಗ 2-3 ಕೋಲ್ ಲೈಟ್ಗಳೆಲ್ಲ ಕಲರ್ ಕೊಟ್ಬಿಡ್ತಾರೆ. ಅದೆಲ್ಲ ನಮ್ಮ ಮೈಂಡಲ್ಲೇ ಬೇಕು, ಕೆಲವ್ರಿಗೆ ಅದು ಇಷ್ಟ ಆಗುತ್ತೆ. ಬಟ್ ನಮಗೇನಂದರೆ ಅವೆಲ್ಲ ಸ್ವಲ್ಪ ಒಂದು ವಾರ, 1 ತಿಂಗಳು, 2 ತಿಂಗಳು, ವರ್ಷ, 2 ವರ್ಷ ಚೆನ್ನಾಗಿರ್ತದೆ. ನಿಮ್ಗೆ 10 ವರ್ಷ ಎಲ್ಲ ಚೆನ್ನಾಗಿರಲ್ಲ. ನಮ್ಮ ಮನೆಗೆ ಇನ್ನೊಂದು 50 ವರ್ಷ ಆದರೂ ಒಂದು ಪೇಂಟ್ ಮಾಡಿಬಿಟ್ರೆ ನಮ್ಮ ಮನೆ ಚೆನ್ನಾಗೇ ಕಾಣಿಸ್ತದೆ. ಗಲೀಜಾದರೆ ಪೇಂಟ್ ಮಾಡ್ಕೋಬೇಕು. ಬಟ್ ಬೇರೆ ಮನೆಗಳಲ್ಲಿ ಹೆಂಗಾಗುತ್ತೆ, ಟ್ರೆಂಡ್ ಚೇಂಜ್ ಆಗುತ್ತೆ. 10 ವರ್ಷಕ್ಕೆ 15 ವರ್ಷಕ್ಕೆ. ನಮ್ಮದು ಕ್ಲಾಸಿಕಲ್ ಡಿಸೈನು. ಈ ಕ್ಲಾಸಿಕಲ್ ಡಿಸೈನ್ ಯಾವುದೇ ಮನೆ ಆದ್ರೂ ನಿಮ್ಗೆ ಎಷ್ಟು ವರ್ಷ ಆದ್ರೂ ನಿಮ್ಗೆ ಅದೇ ಲುಕ್ಕೇ ಕಾಣಿಸ್ತಾ ಇರ್ತದೆ. ಹೊಸದಾಗೆ ಹೊಸದಾಗಿ ಮಾಡ್ಕೊಂಡ್ಬಿಟ್ರೆ ಪೇಂಟು ಹೊಸ ಮನೆಯೇ ಆಗ್ಬಿಡ್ತದೆ. ಕ್ಲಾಸಿಕಲ್ ಡಿಸೈನ್ ಒಂಥರ ಟ್ರೆಂಡ್ ಇದ್ದಂಗಲ್ವ, ಅದಕ್ಕೆ ಈ ಡಿಸೈನ್ ನಾವು ಆರಿಸ್ಕೊಂಡಿದ್ದು ಇದಿರಲಿ ಅಂತ. ಮೇಡಮ್, ಗಾಳು ಬೆಳಕು ನಮಗೆ ಈಸ್ಟ್ಗೆ ಡೋರ್ ಇಟ್ಟಿದ್ದೀವಿ, ಈಸ್ಟಿಗೆ ರೋಡ್ ಇದೆ ನಮಗೆ. ಗಾಳು ಬೆಳಕ್ಕೆ ಹಿಂದ್ಗಡೆ ಇನ್ನೂ ಕನ್ಸ್ಟ್ರಕ್ಷನ್ ಆಗಿಲ್ಲ, ಆ್ಯಕ್ಚುಲಿ ಖಾಲಿ ಇದೆ. ಬಟ್ ನಾವು ಜಾಸ್ತಿ ಮುಂದ್ಗಡೆಯಿಂದ ಬೆಳಕು ಬರೋಂಗೆ ಮಾಡ್ಕೊಂಡಿದ್ದೀವಿ. ನಮ್ಮ ಮನೆಗೆ ಬೆಳಕಿಗಂತೂ ಯಾವ ಟೈಮಲ್ಲೂ ನಾವು ಲೈಟ್ ಹಾಕೋ ಪರಿಸ್ಥಿತಿ ಎಲ್ಲೂ ಇಲ್ಲ, ಯಾವ ಜಾಗನೂ ಇಲ್ಲ. ಮೇಡಮ್, ಬೆಡ್ರೂಮ್ ಲೆಕ್ಕ ಹಾಕ್ಕೊಂಡ್ರೆ 5 ಇದೆ. ಆ್ಯಕ್ಚುಲಿ 6 ಮಾಡ್ಕೊಂಡಿದ್ವಿ ನಾವು. ಅದನ್ನು ಬೆಡ್ರೂಮ್ ಮಾಡಿಲ್ಲ, ಸುಮ್ಮನೆ ಅದನ್ನು ನಮ್ಮ ಮನೆಯವರು ಯೋಗ ಮಾಡ್ತಾ ಇರ್ತಾರೆ ಅಷ್ಟೇ. ಅದೊಂದು ರೂಮಲ್ಲಿ 5 ಬೆಡ್ರೂಮ್ ಇದೆ ಮೇಡಮ್. ಕೆಳಗಡೆ ಒಂದು ಆಫೀಸು, ಆಮೇಲೆ ನಮ್ಮ ಮನೆ ನೋಡ್ಕೊಳಕ್ಕೆ ಹೋದ ಅವ್ರಿಗೊಂದು ಮನೆ, ಸಿಂಗಲ್ ಬೆಡ್ರೂಮ್ ಮನೆ ಕಟ್ಟಿದ್ವಿ ಸಪ್ರೇಟಾಗಿ ನಮ್ಮ ಮನೆ ನೋಡ್ಕೊಳ್ಳೋರಿಗೆ. ಕೆಳಗಡೆ ಒಂದು 2-3 ರೂಮ್ಗಳು ಎಕ್ಸ್ಟ್ರಾ ಇದೆ. ಯಾರನ್ನು ಡ್ರೈವರ್ಗೆ ಯಾರನ್ನು ರಾತ್ರಿ ಹೊತ್ತು ಯಾರನ್ನು ಬಂದರೆ ಡ್ರೈವರ್ ಮಲ್ಗಕ್ಕಿಲ್ಲಿಂತ ಅಲ್ಲಿ. ಡೆಲ್ಲಿ ಫೇಮಸ್ ಇದಕ್ಕೆಲ್ಲ, ಗಿರ್ನೇಚರ್ಗೆಲ್ಲ ಡೆಲ್ಲಿಲಿ ಸಿಗುತ್ತೆ. ಚೀಫು ನಮ್ಮ ಬೆಂಗಳೂರಿಗಿಂತ ಚೀಫು. ಲೈಟಿಂಗು ಅಷ್ಟೇ, ಬೆಂಗಳೂರು ಕಂಪೇರ್ ಮಾಡಿಕೊಂಡ್ರೆ ಡೆಲ್ಲಿ ಚೀಫು. ಡೆಲ್ಲಿಯಲ್ಲಿ ಕಡಿಮೆಯಾಗಿ ಸಿಗುತ್ತೆ. ಡೆಲ್ಲಿ ಲೈಟಿಂಗ್ ಆಗ್ಬೋದು, ಫರ್ನಿಚರ್ ಆಗ್ಬೋದು, ಅಲ್ಲಿಂದ ತರ್ಬೋದು. ಇನ್ನು ಬೇರೆ ಸಣ್ಣ ಪುಟ್ಟ ವುಡ್ ಅಂತೂ ಈಗ ಡೋರ್ಗಳು ಹಾಕೋ ಗೀಕುಡ್ ಎಲ್ಲ ನಮ್ಮಲ್ಲೇ ಫೇಮಸ್ಸು. ಮೈಸೂರ್ದು, ಅದು ಬಿಟ್ಟರೆ ಬರ್ಮಾ ಟೀಕ್ ನಮ್ಮದೇ ಬೆಸ್ಟು. ಮನೆಯ ದೇವರು ಭೈರವೇಶ್ವರ, ಕಾಳಭೈರವೇಶ್ವರ ಅಂತ 42 ಬೇರೆ ಡಿಫ್ರೆಂಟು ಭೈರವಗಳಿದ್ದಾವೆ. ಹೊಸದಾಗಿ ಮಾಡಿದ್ದೀವಲ್ಲ ಅಂದ್ಬಿಟ್ಟು ಆದಿಭೈರವ ಅಂತ ಹೆಸರಿಟ್ಟಿದ್ದೀನಿ. ನಮ್ಮ ಮನೆ ದೇವರಿಗೆ ಈಗ ಆದಿಭೈರವ ಅಂತಲೇ ಎಲ್ಲ ಊರೆಲ್ಲ ಕರೆಯೋದು. ನಮ್ಮ ಮನೆಯವರು ಎವ್ರಿ ಡೇ ಮಿನಿಮಮ್ 2 hours ಮಾಡ್ತಾರೆ. ಇಷ್ಟೊತ್ತುವರೆಗೂ ಅವ್ರ ದೇವರು ಜಾಸ್ತಿ. ನಾನು ಸ್ನಾನ ಮಾಡ್ಕೊಂಬಂದು ಹೊರಗಡೆ ಹೋಗಿ ನಮಸ್ಕಾರ ಮಾಡ್ಕೊಂಬತ್ತೀನಿ, ಒಳ್ಳೇದನ್ನು ಮಾಡ್ಕೊಂಬತ್ತೀವಿ. ಅಪ್ಪ ನನ್ನ ಕೈಯಲ್ಲಿ ಯಾರಿಗೂ ಅನ್ಯಾಯ ಮಾಡಿಸ್ಬೇಡ, ಏನು ಮೋಸ ಮಾಡಿ, ಇಷ್ಟು ಬಿಟ್ಟರೆ ಇನ್ನೇನು ಕೇಳೋಕ್ಕೆ ಹೋಗಲ್ಲ, ಚೆನ್ನಾಗಿಟ್ಟಿರಪ್ಪ ಎಲ್ಲರೂ. ಇಲ್ಲಿದ್ದರೆ ಏನೋ ಒಂದು ತೃಪ್ತಿ, ಖುಷಿ. ಆಮೇಲೆ ನಂಗೆ ದೇವ್ರ ಮನೆಯೇ ಜಾಸ್ತಿ ಇಷ್ಟ. ದೇವ್ರ ಮನೇಲಿದ್ದರೆ ಯಾವಾಗಲೂ ಒಂಥರ ಏನೋ ನೆಮ್ಮದಿ. ಡೈಲಿ ಪೂಜೆ ಮಾಡೋದು. ಬ್ರಹ್ಮಕುಮಾರೀಸ್ಗೆ ಹೋಗ್ತಾಯಿದ್ರು ನಮ್ಮತ್ತೆ. 95 years ಆಗಿದೆ ಅಂದ್ಬಿಟ್ಟು ಅವರೆಲ್ಲ ಒಂದು 100 ಜನವರೆಗೂ ಬಂದಿದ್ರು. ಎಲ್ಲ ಇಲ್ಲೇ ಕೂತ್ಕೊಂಡು ಧ್ಯಾನ ಎಲ್ಲ ಮಾಡಿ ಅವ್ರು ಕೇಕ್ ಕಟ್ ಮಾಡಿಸಿ ತುಂಬ ಚೆನ್ನಾಗಿ ಮಾಡಿದರು. ಇನ್ನು ನಮ್ಮ ಮಕ್ಳು ಬರ್ತಡೇ ವರ್ಷ ಅವ್ರ ಬರ್ತಡೇಗಳು ಮಾಡ್ಕೊತಾ ಇರ್ತಾರೆ. ನಮ್ಮ ಮನೆಯವ್ರದ್ದು ನಮ್ಮ ಮಗಳು ನಮ್ಮ ಮರ್ಫಿ ಬರ್ತಡೇನೂ ಮಾಡಿದ್ದಾರೆ. ಈ ಸ್ವಿಂಗ್ ಮೇಲೆ ಕುಂಡಿಸ್ಬಿಟ್ಟು ಹ್ಯಾಪಿ ಬರ್ತಡೇ ಎಲ್ಲ ಹಾಕಿ. ಮಾಸ್ಟರ್ ಬೆಡ್ರೂಮ್ ಚೆನ್ನಾಗಿದೆ ನಮ್ಮದು. ಅಂದರೆ ಅದೊಂದಕ್ಕೆ ವುಡ್ ವರ್ಕ್ ಎಲ್ಲ ಇಲ್ಲಿ ಮಾಡಿಸಿಲ್ಲ, ಎಲ್ಲ ತೊಗೊಂಬಂದು ಇಟ್ಟಿದ್ದದು. ಮಿಕ್ಕಿದ್ದೆಲ್ಲ ವರ್ಕು ಇಲ್ಲೇ ಮಾಡಿಸಿದ್ದು. ಮಾಸ್ಟರ್ ಬೆಡ್ರೂಮ್ಗೆ ಮಾತ್ರ ನಮ್ಮನೆಯವ್ರು ಕಬೋರ್ಡಿಂದ TV ಇದರಿಂದ ಮತ್ತು ಕಾಟು ಎಲ್ಲ ತೊಗೊಂಬಂದು ರೆಡಿಮೇಡ್ ಇಟ್ಟಿದ್ದು. ಅದು ಕಲರ್ ಕಾಂಬಿನೇಷನ್, ಅಲ್ಲೂ ಇದೇ ಕಲರೇ ಮಾಡಿಸ್ಬಿಟ್ಟಿದ್ದಾರೆ. ತೊಗೊಂಬಂದಿರೋದನ್ನು ಬೇರೆ ಕಲರ್ ಇಟ್ಟಿಲ್ಲ, ಇದೇ ಸೇಮ್ ವುಡ್ ಕಲರೇ ಇಟ್ಬಿಟ್ಟಿದ್ದಾರೆ. ಚೆನ್ನಾಗಿದೆ ಅದು ಮಾಸ್ಟರ್ ಬೆಡ್ರೂಮು ಚೆನ್ನಾಗಿದೆ.
ಇಲ್ಲಿ ಪ್ಯಾಸೇಜ್ ಇದೆ ಹೊರಗಡೆ. ಪ್ಯಾಸೇಜ್ಗೆ ಹೋಗ್ಬೇಕಂದ್ರೆ ವಿಂಡೋಯಿಂದ ಹೋಗ್ಬೇಕು, ಇದಕ್ಕೆ ಡೋರ್ ಇಲ್ಲ, ವಿಂಡೋಯಿಂದ ಹೋಗ್ಬೇಕು. ಕ್ಲೀನ್ ಮಾಡೋಕ್ಕೆ ಏನಾದರೂ ಮಾತ್ರ ಹೋಗ್ತೀವಿ ಅಷ್ಟೇ, ಬೇರೆ ಏನು ಮಾಡೋಕ್ಕಾಗಲ್ಲ. ಇದು ಗಿಟಾರು ನಮ್ಮನೆಯವ್ರು ರಾಕಿ ಫಿಲಮ್ಗೆ ಪ್ರೊಡ್ಯೂಸ್ ಮಾಡಿದರು, ಅವಾಗ ರಾಕಿ ಬಾಯ್ ಯೂಸ್ ಮಾಡಿರೋ ಗಿಟಾರ್ ಇದು. ಸೊ ದಿಸ್ ಇಸ್ ಮೈ ರೂಮ್. ಸೊ ಮೋಸ್ಟ್ ಆಫ್ ದಮ್ ಲೈಕ್ ನನ್ನ ಏಜಲ್ಲಿರೋರು ಅಥವಾ ಟೀನೇಜರ್ಸ್, ಲೈಕ್ ರೂಮ್ ಇಸ್ ದ ಮೋಸ್ಟ್ ಇಂಪಾರ್ಟೆಂಟ್ ಥಿಂಗ್ ಬಿಕಾಸ್ ವಿ ಸ್ಪೆಂಡ್ ಮೋಸ್ಟ್ ಆಫ್ ಅವರ್ ಟೈಮ್ ಹಿಯರ್. ಲೈಕ್ ಮ್ಯಾಚಸ್ ನಡಿಬೇಕಾದ್ರೆ IPL ಟೈಮಲ್ಲೆಲ್ಲ ಲೈಕ್ ಪಪ್ಪ ಜಾಸ್ತಿ ಫ್ರೆಂಡ್ಸ್ ಜೊತೆ ಎಲ್ಲ ಹೀಲ್ ಸ್ಪೆಂಡ್ ಹಿಸ್ ಟೈಮ್ ಹಿಯರ್. ಆ್ಯಂಡ್ ಸ್ಟಾರ್ಟಿಂಗಲ್ಲೂ ಕೂಡ ಹೊಸದಾಗಿರ್ಬೇಕಾದ್ರೆ ಎಕ್ಸೈಟ್ಮೆಂಟ್ ಅಲ್ವಾ, ಆವಾಗ ಫ್ಯಾಮಿಲಿ ಜೊತೆ ಕಸಿನ್ಸ್ ಯಾವಾಗ ಯಾರು ಗೆದರ್ ಆದ್ರೂ ವಿ ಯೂಸ್ ಟು ವಾಚ್ ಅ ಮೂವಿ. ಅವ್ರ ಇವಾಗೂ ಲೈಕ್ ನಮ್ಮ ಫ್ರೆಂಡ್ಸ್ ಯಾರಾದರೂ ಬಂದರೆ ವಿಲ್ ಸಿಟ್ ಆ್ಯಂಡ್ ವಾಚ್ ಸೀರೀಸ್ ಆರ್ ಸಮಥಿಂಗ್. So this is the gym and this is my favorite place. ಸೊ ಜಿಮ್ ಜಾಸ್ತಿ ನಾನು ನನ್ನ ಡ್ಯಾಡ್ ಜಾಸ್ತಿ ಯೂಸ್ ಮಾಡ್ತೀನಿ. ಸೊ ವಿ ಸ್ಟಾರ್ಟೆಡ್ ಇಟ್ ಆಫ್ ಕೋವಿಡ್ ಟೈಮಿಂದ ನಾನು ಆ್ಯಕ್ಚುಲಿ ಸ್ಟಾರ್ಟ್ ಮಾಡ್ಕೊಂಡಿದ್ದು ಜಿಮ್ ಕಂಟಿನ್ಯೂಸ್ ಆಗಿ ಮಾಡೋಕ್ಕೆ. ಸೊ ನಮ್ಮ ಪಪ್ಪನೂ ಮುಂಚೆ ಟ್ರೈನರ್ ಬರ್ತಾಯಿದ್ರು, ಬಟ್ ಐ ಟೋಲ್ಡ್ ನನಗೆ ಇವಾಗ ಟ್ರೈನರ್ ಬೇಡ, ಸೊ ನೌ ಐ ಆಮ್ ಗುಡ್, ಐ ಕ್ಯಾನ್ ಡೂ ಇಟ್ ಫಾರ್ ಮೈ ಸೆಲ್ಫ್. ಬಟ್ ಡ್ಯಾಡ್ ಬ್ಯುಸಿ ಇರ್ತಾರೆ, ಸೊ ಇವನ್ ಹೀ ಸ್ಟಾಪ್. ಬಟ್ ಜಾಸ್ತಿ ಎವ್ರಿ ಡೇ ಥ್ರೆಡ್ಮಿಲ್ ಆಬ್ವಿಯಸ್ಲಿ ಮಾಡ್ತಾರೆ ಅವರು, ಆ್ಯಂಡ್ ಡಂಬಲ್ಸ್ ಮೇ ಬಿ ಫಾರ್ ಆರ್ಮ್ಸ್ ಆ್ಯಂಡ್ ಆಲ್ ಆಫ್ ದ್ಯಾಟ್ ಹೀಲ್ ಡೂ. ಬಟ್ for me every day morning I spend like 1.5 hour. I have my routine like every day chest, shoulders and abs, every day one muscle group train martini. And walking is a must, either mornings or evenings we come. Yeah, this is my place where I spend most of my mornings and evenings. And it has a really nice view also. If you open the windows in the evening, sunset time alella tumba beautiful agirutte, because that's exactly where the sunset happens, and when you're walking it's a really nice view. ಸೊ ನಾವು ಇಲ್ಲಿಂದ ಮೇಲೆ ಹೋದರೆ ಟಾಪಿಂದ ನಮಗೆ ರಾಜಾಜಿನಗರ್ ಸ್ಟ್ರೆಚಲ್ಲಿರೋ ಹೈ ಬಿಲ್ಡಿಂಗ್ಸ್ ಎಲ್ಲ ಕಾಣಿಸುತ್ತೆ. ಸೊ ಇಸ್ಕಾನ್ ಇಸ್ ಒನ್ ಆಫ್ ದ ಮೇನ್ ಅಟ್ರಾಕ್ಷನ್ಸ್ ಅಲ್ಲಿಂದ. ಸೊ ಇಸ್ಕಾನ್ ಗೋಪುರ ಕಾಣಿಸುತ್ತೆ ನಮಗೆ, ಆ್ಯಂಡ್ ಲೈಕ್ ಶೆರಿಟನ್ ಆ ಬಿಲ್ಡಿಂಗ್ ಆ ಸ್ಟ್ರೆಚಲ್ಲಿ ಏನೇನಿದೆ ಹೈಯರ್ ಬಿಲ್ಡಿಂಗ್ಸ್ ಅದೆಲ್ಲ ಕಾಣಿಸುತ್ತೆ. ಇಟ್ಸ್ ಅ ಬ್ಯೂಟಿಫುಲ್ ವ್ಯೂ ಅಂತ ಹೇಳ್ಬೋದು. ಆ್ಯಂಡ್ ಸುತ್ತ ಲೈಕ್ ದೇರ್ ಆರ್ ಮೆನಿ, ಇಟ್ಸ್ ಲಾಟ್ ಆಫ್ ಗ್ರೀನರಿ ಆ ಕಡೆ ಈ ಕಡೆ. ಆ್ಯಂಡ್ ಸ್ಪ್ರಿಂಗ್ ಟೈಮಲ್ಲೆಲ್ಲ ಫುಲ್ ಫ್ಲವರ್ಸ್ ಬಿಟ್ಟಿರುತ್ತೆ, ಯೆಲ್ಲೋ ಕಲರ್. ಆ ಕಡೆ ನಮಗೆ ಪಿಂಕ್ ಕಲರ್, ಸೇಮ್ ಟ್ರೀ ಬಟ್ ಪಿಂಕ್ ಕಲರ್ ಬಿಟ್ಟಿರುತ್ತೆ. ಸೊ ಚೆನ್ನಾಗಿದೆ ವೆದರ್, ಆಮೇಲೆ ಎನ್ವಿರಾನ್ಮೆಂಟ್ ಎಲ್ಲ ತುಂಬ ಚೆನ್ನಾಗಿ ಅನಿಸುತ್ತೆ. ಮೇಡಮ್ ಗಾರ್ಡನ್ ಏನು ಜಾಸ್ತಿ ಬಿಟ್ಟಿಲ್ಲ ನಾವು. ಆ್ಯಕ್ಚುಲಿ ನಾವು 30 ಅಡಿಗೆ 60 ಅಡಿ ಬಿಟ್ಟಿದ್ದೀವಿ, 30/60. ಇದು ಕ್ಲಾಸಿಕಲ್ ಮನೆ ಅಂದರೆ ಸಿಟಿಗಳಲ್ಲಿ ಇದೇ ನಂಬರ್ 1. ಮನೆಗೆ ಬಂದ್ಮೇಲೆ ಚೆನ್ನಾಗಿ ಒಳ್ಳೆ ಹೆಸರು ಮಾಡ್ಕೊಂಡಿದ್ದೀವಿ. ಆವಾಗ ಸ್ವಲ್ಪ ಜನಕ್ಕೆ ಗೊತ್ತಿದ್ವಿ, ಈ ರಾಜಕೀಯದಲ್ಲೇ ಅದೇ ಇಲ್ಲೆಲ್ಲ ಗೊತ್ತಾಗಿದ್ದು ಈ ಮನೆಗೆ ಬಂದ ಮೇಲೇ.
ಈ ಮನೆಗೆ ಬಂದಮೇಲೆ ಕೋಲಾರ ಜಿಲ್ಲೆಯಲ್ಲಿ ಪ್ರತಿಯೊಬ್ಬರೂ ನಮಗೆ ಪರಿಚಯ, ಎಲ್ಲ ಪಾರ್ಟಿಯವರು ನಮ್ಗೆ ಲೀಡರ್ಗಳು, MLA ಹೋದು ನಾರಾಯಣ ಸ್ವಾಮಿ ಅಂತ ಗುರುತು ಹಿಡಿಯುವಷ್ಟು ಮಟ್ಟಕ್ಕೆ ನಾವು ದೇವರು ನಮ್ಗೆ ಆಶೀರ್ವಾದ ಮಾಡಿದ್ದಾರೆ.